ಈಗ ಕ್ವಶನ್ ನೋಡ್ಕೊಳ್ಳಿ. ಯೂಸಿಂಗ್ ಜಾಕೋಬಿ ಮೆಥಡ್ ಫೈಂಡ್ ಆಲ್ ದ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ದ ಐಗನ್ ವೆಕ್ಟರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 2 3 1/2 3 2 1/2 1/2 1/2 5. ಈಗ ನೋಡಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಪ್ರೊಸೀಜರ್ ಹೆಂಗೆ ಅಂದರೆ ಫಸ್ಟು ಮ್ಯಾಟ್ರಿಕ್ಸ್ ಎನ ಬರ್ಕೊಳ್ಳಿ ನೀಟಾಗಿ. ಇಲ್ಲಿ ಮ್ಯಾಟ್ರಿಕ್ಸ್ ಎ ಏನು, ಎ ಈಸ್ ಈಕ್ವಲ್ ಟು 2 3 1/2 3 2 1/2 1/2 1/2 5. ನೋಡಿ ಇದು ಬರ್ದಾದ್ಮೇಲೆ ಇಲ್ಲಿ ಇದಕ್ಕೆ ನಾವು ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. 2 2 5ನ ನಾವು ಇದಕ್ಕೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. ಇದರಲ್ಲಿ ಜಾಕೋಬಿ ಮೆಥಡಲ್ಲಿ ಹೆಂಗೆ ಅಂದರೆ ಫಸ್ಟು ನೀವು ನಾನ್ ಡಯಾಗ್ನಲ್ ಎಲಿಮೆಂಟಲ್ಲಿ ಲಾರ್ಜೆಸ್ಟ್ ನಂಬರ್ನ ಹುಡುಕಬೇಕು. ಲಾರ್ಜೆಸ್ಟ್ ಎಲಿಮೆಂಟ್ 3 ಮತ್ತು 1/√2 ಲಾರ್ಜೆಸ್ಟ್ ಯಾವುದು 3 ಹುಡುಕ್ಬಿಟ್ಟು ಏನು ಮಾಡಬೇಕು, ಹಿಯರ್ ದ largest non-diagonal ಎಲಿಮೆಂಟ್ ಬಂದು ನೋಡಿ ಇದಕ್ಕೆ A11 ಅಂತೀವಿ. ಫಸ್ಟ್ ರೋ ಫಸ್ಟ್ ಕಾಲಮ್ದು ಎಲಿಮೆಂಟ್, ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಇದು ಥರ್ಡ್ ರೋ ಥರ್ಡ್ ಕಾಲಮ್ದು A11 A22 A3 ಇದು ಡಯಾಗ್ನಲ್ ಎಲಿಮೆಂಟ್ಸು. ಇದು A12 ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಇದು A13, ಇದು A21, ಇದು A23, ಇದು A31, ಇದು A32. ನಾವೇನು ಮಾಡಬೇಕಿಲ್ಲಿ A12 ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟು ಮತ್ತು ಸೆಕೆಂಡ್ ರೋ ಫಸ್ಟ್ A21 ಈಸ್ ಈಕ್ವಲ್ ಟು 3 ಇದು ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್. ಗೊತ್ತಾಗ್ತಿದೆಯಲ್ವಾ? ಮತ್ತು ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ನೂ ಬರ್ಕೋಬೇಕು. ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಬಂದು ಇದೆರಡು. ಈಗ A12 ಮತ್ತು A21ಗೆ ಕರೆಸ್ಪಾಂಡಿಂಗ್ ಇರೋ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು, ಇದು ಮತ್ತು ಇದು A11 ಮತ್ತು A22 ಎರಡು ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟು, ಎರಡು ಈಕ್ವಲ್ ಇರೋದ್ರಿಂದ ಎರಡು ಈಕ್ವಲ್ ಟು 2 ಅಂತ ಬರ್ಕೊಳ್ಳಿ. ನೋಡಿ ಇದಾದಮೇಲೆ ಏನು ಮಾಡಬೇಕಂದ್ರೆ ಟ್ಯಾನ್ ಡೀಟಾನ ಫೈಂಡ್ ಮಾಡಬೇಕು. ಟ್ಯಾನ್ 2 ಡೀಟಾಗೆ ಫಾರ್ಮುಲಾ ಬಂದು ಜ್ಞಾಪಕ ಇಟ್ಕೊಳ್ಳಿ, 2 ಟೈಮ್ಸ್ ಟ್ಯಾನ್ 2 ಡೀಟಾಗೆ ಫಾರ್ಮುಲಾ ಬಂದು 2 ಟೈಮ್ಸ್ ಇದು ಬರ್ಕೊಳ್ಳಿ, 2 ಟೈಮ್ಸ್ A12 ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ ಡಿವೈಡೆಡ್ ಬೈ A11 ಮೈನಸ್ A22 ಇದು ಫಾರ್ಮುಲಾ. ಇಲ್ಲಿ 2 ಟೈಮ್ಸ್ A12 ಅಂದರೆ 3 ಡಿವೈಡೆಡ್ ಬೈ ಇಲ್ಲಿ A11 ಮೈನಸ್ A22, A11 ಬಂದು 2 ಮೈನಸ್ A22 ಆಲ್ಸೋ 2. ಇಲ್ಲೇನಾಗುತ್ತೆ 2 3s are 6, 2 ಮೈನಸ್ 2 0, ಎನಿಥಿಂಗ್ ಡಿವೈಡ್ ಬೈ 0 ಈಸ್ ಇನ್ಫಿನಿಟಿ. ಜ್ಞಾಪಕ ಇಟ್ಕೊಳ್ಳಿ, ಇನ್ಫಿನಿಟಿ ಅಂದರೆ ಟ್ಯಾನಲ್ಲಿ ಇನ್ಫಿನಿಟಿ ಬರೋದು ಯಾವಾಗ ಅಂದರೆ ಟ್ಯಾನ್ π/2, ಟ್ಯಾನ್ π/2 ಈಸ್ ಇನ್ಫಿನಿಟಿ. ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ನಿಮಗೆ ಬೇಸಿಕ್ ಗೊತ್ತಿರಲಿ ಅಂತ ಅಷ್ಟೇ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಟ್ಯಾನ್ 2 ಡೀಟಾ ಈಸ್ ಈಕ್ವಲ್ ಟು ಇನ್ಫಿನಿಟಿ ಬದಲು ಏನು ಹಾಕ್ಕೋಬೋದು, ಟ್ಯಾನ್ π/2, ಯಾಕಂದರೆ ಟ್ಯಾನ್ π/2ನೇ ಇನ್ಫಿನಿಟಿನೇ ಬರೋದು. ನೋಡಿ ಇದ್ರ ಬದಲು ಟ್ಯಾನ್ π/2 ಬರಿಬೋದು. ಅಂದರೆ ಟ್ಯಾನ್ 2 ಡೀಟಾ ಇಸ್ಗಳು ಟ್ಯಾನ್ π/2 ಆದರೆ 2 ಡೀಟಾ ಏನಾಗುತ್ತೆ π/2 ಆಗುತ್ತೆ. ಇಂಪ್ಲೈಸ್ 2 ಡೀಟಾ ಏನಾಗುತ್ತೆ π/2 ಆಗುತ್ತೆ. ಈಗ 2 ಡೀಟಾ π/2 ಆದರೆ ಡೀಟಾ π/4 ಆಗುತ್ತೆ. ನೋಡಿ ಈ 2 ಮಲ್ಟಿಪ್ಲೈ ಇರೋದು ಈ ಕಡೆ ಹೋದರೆ ಡಿನಾಮಿನೇಟ್ರಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಅಂದರೆ π/4 ಆಗುತ್ತೆ. ಡೀಟಾ ಈಸ್ ಈಕ್ವಲ್ ಟು π/4. ಈಗ ಡೀಟಾ ಫೈಂಡ್ ಮಾಡಿದ್ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ಆರ್ಥಗ್ನಲ್ ಮ್ಯಾಟ್ರಿಕ್ಸ್ ಬರ್ಕೋಬೇಕು. ದ ಆರ್ಥಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ, ದ ಆರ್ಥಗ್ನಲ್ ಮ್ಯಾಟ್ರಿಕ್ಸ್ ಈಸ್ ದ ಆರ್ಥಗನಲ್ ಮ್ಯಾಟ್ರಿಕ್ಸ್ ಈಸ್. ಇಲ್ಲಿ ಆರ್ಥಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, S1 ಈಸ್ ಈಕ್ವಲ್ ಟು, ಇದನ್ನ ಯಾವ ಥರ ಬರೆಯೋದು ನೋಡ್ಕೊಳ್ಳಿ ಫಾರ್ಮುಲಾನ.
ಇಲ್ಲಿ ನೋಡಿ, ಇಲ್ಲಿ ಮೇನು A11 A22 ನೋಡಿ. A11 ಪೊಸಿಷನಲ್ಲಿ ಆರ್ಥಗ್ನಲ್ ಮ್ಯಾಟ್ರಿಕ್ಸಲ್ಲಿ A11 ಅಂದರೆ ಫಸ್ಟ್ ಪೊಸಿಷನ್ನು ಕಾಸ್ ಡೀಟಾ ಇರಬೇಕು, A22 ಅಂದರೆ ಸೆಕೆಂಡ್ ಪೊಸಿಷನ್ ಕಾಸ್ ಡೀಟಾ ಇರಬೇಕು. ಇದು 11 ಮತ್ತು 22 ನೋಡಿ, 11 22ಲಿ ಕಾಸ್ ಡೀಟಾ ಹಾಕ್ಬೋದು. ಈಗ ಎಕ್ಸಾಂಪಲ್ ಇಲ್ಲಿ 1133 ಇದ್ದರೆ 11 ಪೊಸಿಷನಲ್ಲಿ ಕಾಸ್ ಡೀಟಾ ಹಾಕಿ, 133 ಪೊಸಿಷನಲ್ಲಿ ಕಾಸ್ ಡೀಟಾ ಹಾಕಿ, ಆಮೇಲೆ ಮಿಕ್ಕಿರೋದಲ್ಲಿ 1 ಹಾಕಿ. ಗೊತ್ತಾಗ್ತಿದೆಯಲ್ವಾ? ಇದು ಹಾಕಿದ್ಮೇಲೆ ಏನು ಮಾಡಬೇಕಂದ್ರೆ, ಈ 1 ಇದೆಯಲ್ವಾ, 1 ಲೆಫ್ಟಲ್ಲಿ 0 ಬರ್ಕೊಳ್ಳಿ, 1 ರೈಟ್ ಅಪ್ಪು ಮತ್ತು ಡೌನಲ್ಲಿ 0, ಅಂದರೆ 1 ಲೆಫ್ಟ್ ರೈಟು ಮತ್ತು ಅಪ್ ಡೌನಲ್ಲಿ 0 ಇರಬೇಕು. ಇಲ್ಲಿ ಲೆಫ್ಟೇ ಬರೋದು ಅಪ್ಪೇ ಬರೋದು. ಗೊತ್ತಾಗ್ತಿದೆಯಲ್ವಾ? ಈಗ ಕಾಸ್ ಡೀಟಾಗೆ ರೈಟಲ್ಲಿ ಈಗ ಮೈನಸ್ ಸೈನ್ ಡೀಟಾ ಹಾಕಿ, ಕಾಸ್ ಡೀಟಾ ಲೆಫ್ಟಲ್ಲಿ ಪ್ಲಸ್ ಸೈನ್ ಡೀಟಾ ಹಾಕಿ, ಬರೀ ಸೈನ್ ಡೀಟಾ. ಸುಮ್ಮನೆ ಜ್ಞಾಪಕ ಇಟ್ಕೊಳ್ಳೋಕೆ ಆ ಥರ ಜ್ಞಾಪಕ ಇಟ್ಕೊಳ್ಳಿ ಬೇಕಿದ್ರೆ ನೀವು, ಇಲ್ಲಾಂದರೆ ನಿಮ್ಮ ಇಷ್ಟ, ನೀವು ಹೆಂಗೆ ಬೇಕಾದರೂ ಜ್ಞಾಪಕ ಇಟ್ಕೊಳ್ಳಿ. ಈಗ ಇಲ್ಲಿ ಡೀಟಾ ಅಂದರೆ ಗೊತ್ತು ನಮಗೆ, π/4 ಕಾಸ್ π/4 ಮೈನಸ್ ಸೈನ್ π/4 0, ಸೈನ್ π/4 ಕಾಸ್ π/4 0, 0 0 1 S1 ಆ ಥರ ಆಗುತ್ತೆ. ನಮಗೆ ಗೊತ್ತಿರಬೇಕು ಕಾಸ್ π/4 ಅಂದರೆ 1/√2. ಈವನ್ ಸೈನ್ π/4 ಆಲ್ಸೋ 1/√2. ಇದು ಗೊತ್ತಿರಬೇಕು ನಮಗೆ. ಇಲ್ಲಿ ಬರೆದ್ಬಿಡೋಣ, ಕಾಸ್ π/4 ಈಸ್ 1/√2, ಸೈನ್ π/4 ಆಲ್ಸೋ 1/√2. ಇಲ್ಲಿ ಮೈನಸ್ 1/√2 ಯಾಕೆಂದರೆ ಮೈನಸ್ ಸೈನ್ ಡೀಟಾ ಇದೆ, ಅದಕ್ಕೆ 0. ಸೈನ್ π/4 ಈಸ್ 1/√2, ಕಾಸ್ π/4 ಈಸ್ 1/√2, 0 0 0 1 ನೋಡಿ, S1 ಆಯಿತು. ಇದು ಈಗ S1 ಟ್ರಾನ್ಸ್ಪೋಸ್ನ ಫೈಂಡ್ ಮಾಡ್ಕೊಳ್ಳಿ. S1 ಟ್ರಾನ್ಸ್ಪೋಸ್ ನೋಡಿ, S1 ಟ್ರಾನ್ಸ್ಪೋಸ್ ಅಂದರೆ ಈ ರೋನ ಕಾಲಮ್ ಮಾಡೋದು. S1ನಲ್ಲಿ ಇಲ್ಲಿ ಫಸ್ಟ್ ರೋನ ಫಸ್ಟ್ ಕಾಲಮಲ್ಲಿ ಬರೆಯೋದು 1/√2 ಮೈನಸ್ 1/√2 0. ಸೆಕೆಂಡ್ ರೋನ ಸೆಕೆಂಡ್ ಕಾಲಮಲ್ಲಿ ಬರೆಯೋದು 1/√2 1/√2 0. ಥರ್ಡ್ ರೋನ ಥರ್ಡ್ ಕಾಲಮಲ್ಲಿ ಬರೀಬೇಕು 0 0 1 ಆ ಥರ. ಫಸ್ಟ್ ರೋನ ಫಸ್ಟ್ ಕಾಲಮ್, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್, ಥರ್ಡ್ ರೋನ ಥರ್ಡ್ ಕಾಲಮ್. ಈಗ S1 ಮತ್ತು S1 ಟ್ರಾನ್ಸ್ಪೋಸ್ ಫೈಂಡ್ ಮಾಡಿದ್ಮೇಲೆ ನ್ಯೂ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡಬೇಕು. ಅದಕ್ಕೆ ನಾವೇನಂತೀವಿ, ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಈಸ್ ನೋಡಿ, ಇದಕ್ಕೆ ಡಿನೋಷನ್ ನೀವು ಬೇಕಿದ್ರೆ ಇದಕ್ಕೆ P1 ಅಂತಲೂ ಡಿನೋಟ್ ಮಾಡ್ಕೋಬೋದು, ಅಥವಾ B1 ಬೇಕಾದರೂ ಡಿನೋಟ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸಿಗೆ B1 ಬೇಕಾದರೂ ಬರ್ಕೋಬೋದು, D1 ಬೇಕಾದರೂ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫಾರ್ಮುಲಾ ಬಂದು S1 ಟ್ರಾನ್ಸ್ಪೋಸ್ S1. ಇಲ್ಲಿ B1 ಈಸ್ ಈಕ್ವಲ್ ಟು, ಇಲ್ಲಿ S1 ಟ್ರಾನ್ಸ್ಪೋಸ್ ಏನು, 1/√2 1/√2 0 ಮೈನಸ್ 1/√2 1/√2 0 0 0 1. ಇದು S1 ಟ್ರಾನ್ಸ್ಪೋಸು. ಎ ಅಂದರೆ ಯಾವುದು, ಇದು ಕ್ವಶನಲ್ಲಿ ಬರುತ್ತಲ್ಲ ಅದು ಎ. 2 3 1/√2 3 2 1/√2 1/√2 1/√2 5. ಫಸ್ಟ್ ಏನು ಬರುತ್ತೆ, 2 3 1/√2 3 2 1/√2 1/√2 1/√2 5. ಈಗ ನೆಕ್ಸ್ಟ್ ಬಂದು S1 ಅಂದರೆ ಇದು 1/√2 ಮೈನಸ್ 1/√2 0 1/√2 1/√2 0 0 0 1. ಈಗ ಏನು ಮಾಡೋಣ, ಕ್ಯಾಲ್ಸಿಲಿ ಮಾಡೋಣ. ಕ್ಯಾಲ್ಸಿಲಿ ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ಟೈಪ್ ಮಾಡ್ಕೊಳ್ಳೋಣ, S1ನ ಮ್ಯಾಟ್ರಿಕ್ಸ್ ಬಿ ಅಂತ ಟೈಪ್ ಮಾಡ್ಕೊಳ್ಳೋಣ. ಫಸ್ಟು ಯಾವ ಥರ ಮಾಡೋದು ಕ್ಯಾಲ್ಸಿಲಿ ನೋಡ್ಕೊಳ್ಳಿ. ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟು 9 3 ಈಕ್ವಲ್ ಆಯಿತಾ. ಕ್ಲಿಯರ್ ಮಾಡಾದ್ಮೇಲೆ ಮೋಡ್ ಹೊಡೀರಿ, ಹೊಡೆದ್ಬಿಟ್ಟು 6 ಮ್ಯಾಟ್ರಿಕ್ಸ್ ಇದೆ ಅಲ್ಲಿ 6 ಹೊಡೀರಿ. ಮ್ಯಾಟ್ ಎ ಇದೆ 1 ಹೊಡೀರಿ. 3x3ಗೆ 1 ಹೊಡೀರಿ. ಇಲ್ಲಿ 3x3 ಅಂದರೆ ಈ ಎಲಿಮೆಂಟ್ಸ್ ಹೊಡೀರಿ. 2 3 1/√2. ನೆಕ್ಸ್ಟು 3
2 1 ಡಿವೈಡೆಡ್ ಬೈ ರೂಟ್ 2 ಆಮೇಲೆ 1 ಡಿವೈಡೆಡ್ ಬೈ ರೂಟ್ 2 1 ಡಿವೈಡೆಡ್ ಬೈ ರೂಟ್ 2 5 ಆಮೇಲೆ ಎಸ್. ಇದು ಮ್ಯಾಟ್ ಎ ಆಯ್ತಲ್ವಾ. ಈಗ ಮ್ಯಾಟ್ ಬಿಗೆ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಈಗ ಮೋಡ್ ಹೊಡಿಬಾರ್ದು. ಮ್ಯಾಟ್ ಬಿ ಈಗ ಯಾವುದೇ ಮ್ಯಾಟ್ರಿಕ್ಸ್ ಹೊಡೆದ್ರೂ ಮೋಡ್ ಮಾತ್ರ ಟಚ್ ಮಾಡೋಕ್ಕೆ ಹೋಗಬೇಡಿ. ಈಗೇನು ಮಾಡಿ S1ನ ಹೊಡಿಬೇಕು. S1 ಅಂದರೆ ಮ್ಯಾಟ್ ಬಿ. ಇದನ್ನ ಮಾಡೋದು ಯಾವ ಥರ, S1ನ ಟೈಪ್ ಮಾಡೋದಂದರೆ ಶಿಫ್ಟ್ ಹೊಡೀರಿ, 4 ಹೊಡೀರಿ, 4 ಹೊಡೀರಿ. ಇದರಲ್ಲಿ DIM ಅಂದರೆ ಡೈಮೆನ್ಷನ್ನು 1 ಹೊಡೀರಿ. ಮ್ಯಾಟ್ ಬಿ 2 ಹೊಡೀರಿ. ಇದರಲ್ಲಿ 3 × 3 1 ಹೊಡೀರಿ. ಈಗ ಇದನ್ನ ಟೈಪ್ ಮಾಡಿ, 1 ಡಿವೈಡೆಡ್ ಬೈ ರೂಟ್ 2 -1 ಡಿವೈಡೆಡ್ ಬೈ ರೂಟ್ 2 0 1 ಡಿವೈಡೆಡ್ ಬೈ ರೂಟ್ 2 1 ಡಿವೈಡೆಡ್ ಬೈ ರೂಟ್ 2 0 0 0 1 AC ಹೊಡೀರಿ. ಹೊಡೆದಾದ್ಮೇಲೆ ನೋಡಿ ನಮಗೆ ಬೇಕಾಗಿರೋದೇನು, B1 ಮ್ಯಾಟ್ರಿಕ್ ಇದು S1 ಟ್ರಾನ್ಸ್ಪೋಸ್ A S1. ಈಗ ನೋಡಿ S1 ಅಂದರೆ ನಾನು ಹೊಡೆದಿರೋದು ಮ್ಯಾಟ್ ಎ. ಇದು ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. S1 ಅಂದರೆ ಮ್ಯಾಟ್ ಬಿ ಹೊಡೆದಿರೋದು. ಮ್ಯಾಟ್ ಬಿದು ಟ್ರಾನ್ಸ್ಪೋಸ್ ಬೇಕು, ಆಮೇಲೆ ಇಂಟು ಮ್ಯಾಟ್ ಎ ಮಾಡಬೇಕು, ಇಂಟು ಮ್ಯಾಟ್ ಬಿ. ಈ ಥರ ಕ್ಯಾಲ್ಸಿಲ್ ಹೊಡಿಬೇಕು. ಜ್ಞಾಪಕ ಇಟ್ಕೊಳ್ಳಿ, ಇನ್ ಕೇಸ್ ಆಫ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್, ಇಲ್ಲಿ S1 ಅಂದರೆ ಮ್ಯಾಟ್ ಬಿ ಇಸ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. S1 ಮ್ಯಾಟ್ ಬಿ ತಾನೆ. ಆರ್ಥೋಗೋನಲ್ ಮ್ಯಾಟ್ರಿಕ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಟ್ರಾನ್ಸ್ಪೋಸ್ ಅಂದರೂ ಒಂದೇ, ಇನ್ವರ್ಸ್ ಅಂದರೂ ಒಂದೇ. ಅರ್ಥ ಆಗ್ತಿದೆಯಲ್ವಾ? ಆ ಕಾನ್ಸೆಪ್ಟನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಹೆಂಗೆ ಹೇಳ್ತೀನಿ ನೋಡಿ. ಫಸ್ಟ್ ಇದನ್ನ ಹೊಡೀರಿ. ಏನೇ ಹೊಡೆದು ಶಿಫ್ಟ್ ಹೊಡೆದ್ಬಿಟ್ಟು 4 ಹೊಡೀರಿ. ಇಲ್ಲಿ ಬೇಕಾಗಿರೋದು ಮ್ಯಾಟ್ ಬಿ, 4 ಸೆಲೆಕ್ಟ್ ಮಾಡಿ. ಇಲ್ಲಿ ಟ್ರಾನ್ಸ್ಪೋಸ್ ಬದಲು ಇನ್ವರ್ಸ್ ಹೊಡೆದ್ರೆ ಸಾಕು. ಇದು ನೋಡಿ X ಇನ್ವರ್ಸ್ ಇದೆಯಲ್ಲ, ಅದು ಹೊಡೆದ್ರೆ ಸಾಕು. ಇಂಟು ಮ್ಯಾಟ್ ಎ ಬೇಕು, ಶಿಫ್ಟು 4 3 ಇಂಟು ಈಗ ಮ್ಯಾಟ್ ಬಿ, ಶಿಫ್ಟು 4 4 ಈಕ್ವಲ್ ಹೊಡೀರಿ. B1 ಸಿಗುತ್ತೆ. B1 ಬಂದು 501 ನೋಡಿ, 501 ಆಮೇಲೆ 0 -1 0 ಆಮೇಲೆ 105 ಬರ್ಕೊಬಿಡ್ತೀನಿ. ಬಿ ಇಲ್ಲಿ B1ನ ಬರ್ಕೋತೀನಿ. 501 0 -1 0 105. ಇಲ್ಲಿ ನಿಮಗೆ ಈ ಜಕೋಬಿ ಮೆಥಡಲ್ಲಿ ಹೆಂಗೆ ಅಂದರೆ, ನೀವು ಡ್ಯಾಗ್ನಲ್ ಮ್ಯಾಟ್ರಿಕ್ಸ್ ಬರೋ ಗಂಟ ಮಾಡಬೇಕು. ಈಗ B1 ಏನಿದೆ ಅದು ಡ್ಯಾಗ್ನಲ್ ಮ್ಯಾಟ್ರಿಕ್ಸ ಚೆಕ್ ಮಾಡಿ. ಡ್ಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಡ್ಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಎಲ್ಲ ಎಲಿಮೆಂಟ್ಸ್ ಏನು ಬರುತ್ತೆ ನೋಡಿ. ಡ್ಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಎಲ್ಲ ನಾನ್ ಡ್ಯಾಗ್ನಲ್ ಎಲಿಮೆಂಟ್ಸ್ 0 ಬರಬೇಕು ಡ್ಯಾಗ್ನಲ್ ಮ್ಯಾಟ್ರಿಕ್ಸ್ಗೆ. ಆದರೆ ಇಲ್ಲಿ ನಾನ್ ಡ್ಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಇಲ್ಲ. ಅದಕ್ಕೆ ಸೇಮ್ ಪ್ರೊಸೀಜರ್ನ ಇನ್ನೊಂದು ಸತಿ ಮಾಡಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ಸೇಮ್ ಪ್ರೊಸೀಜರ್. ಫಸ್ಟು ಹೇಗೆ ಮಾಡಿದ್ರಲ್ಲ ಆ ಥರ B1ನ ಎ ಅಂದ್ಕೊಂಡು ಮಾಡಬೇಕೀಗ. ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಅಂತ ಬರೆದು ಇಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ ಇದು ನೋಡಿ, A11 ಇದು A22 A33 ಇದು ನಾನ್ ಡಯಾಗ್ನಲ್ ಎಲಿಮೆಂಟ್. ಇದು A12 A13 A23 ಇದು ಒಂದು A21 A31 A32. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು ಜಾಸ್ತಿ ಇರೋದಂದರೆ 1. ಅರ್ಥ ಆಗ್ತಿದೆಯಲ್ವಾ? ಅದು ಯಾವುದು? ಫಸ್ಟ್ ರೋ ಥರ್ಡ್ ಕಾಲಮ್ A13 = A31 = 1. ಆಮೇಲೆ ಅದಕ್ಕೆ ಕರೆಸ್ಪಾಂಡಿಂಗು ಡಯಾಗ್ನಲ್ ಎಲಿಮೆಂಟ್ಸ್ನ ಬರ್ಕೋಬೇಕು. ಇಲ್ಲಿ ನೋಡಿ, ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ದು 1ಗೆ ಕರೆಸ್ಪಾಂಡಿಂಗ್ ಇದು, ಈ 1ಗೆ ಅಂದರೆ ಕರೆಸ್ಪಾಂಡಿಂಗ್ ಬಂದು 5. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಎಂಡ್ ಅಂತ ಬರೆದು A11 ಮತ್ತು A33 ಎರಡು 5. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು
ಟ್ಯಾನ್ 2 ಡೀಟಾನ ಫೈಂಡ್ ಮಾಡಬೇಕು. ಸೇಮ್ ಪ್ರೊಸೀಜರ್. ಟ್ಯಾನ್ 2 ಡೀಟಾಗೆ ಫಾರ್ಮುಲಾ 2 ಟೈಮ್ಸ್ A13 ಡಿವೈಡೆಡ್ ಬೈ A11 ಮೈನಸ್ A33. 2 times A13 is 1, A11 is 5, A33 is 5. Answer 2 by 0. Anything by 0 is infinity. ಈಗ ನಾನು ಹೇಳಿದ್ದೀನಿ ಟ್ಯಾನ್ 2 ಡೀಟಾ ಈಸ್ ಈಕ್ವಲ್ ಟು ಇನ್ಫಿನಿಟಿ ಯಾವಾಗ ಬರುತ್ತೆ ಅಂದರೆ ಟ್ಯಾನಲ್ಲಿ ಟ್ಯಾನ್ ಪೈ ಬೈ 2ಗೆ ಬರುತ್ತೆ. ಇನ್ಫಿನಿಟಿ ಬದಲು ಟ್ಯಾನ್ ಪೈ ಬೈ 2 ಹಾಕ್ಕೋಬೋದು. ಇಂಪ್ಲೈಸ್ 2 ಡೀಟಾ ಬಂದು ಪೈ ಬೈ 2 ಆಗುತ್ತೆ. ಇಂಪ್ಲೈಸ್ ಡೀಟಾ ಬಂದು ಪೈ ಬೈ 4 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ಟ್ಯಾನ್ 2 ಡೀಟಾ ಫೈಂಡ್ ಮಾಡಿದ್ಮೇಲೆ ಸೇಮ್ ಈಗ ಏನು ಮಾಡಬೇಕಂದ್ರೆ ನೀವು ಈಗ ಆರ್ಥಾಗ್ನಲ್ ಮ್ಯಾಟ್ರಿಕ್ಸ್ನ ಬರೀಬೇಕು. ದ ಆರ್ಥಾಗ್ನಲ್ ಇನ್ನೊಂದು ಸತಿ ಆರ್ಥಾಗ್ನಲ್ ಮ್ಯಾಟ್ರಿಕ್ಸ್ ದ ಆರ್ಥಾಗ್ನಲ್ ಮ್ಯಾಟ್ರಿಕ್ಸ್ ಈಸ್. ಈಗ ಆರ್ಥಾಗ್ನಲ್ ಮ್ಯಾಟ್ರಿಕ್ಸ್ನ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. B2 ಈಸ್ ಈಕ್ವಲ್ ಟು B2 ಬೇಡ, ಇಲ್ಲಿ ಏನು ಯೂಸ್ ಮಾಡಿ? S2 ಯೂಸ್ ಮಾಡಿ. ಆವಾಗಲೇ S1 ಬರೀತೀರಿ ಈ ಥರ ಎಲ್ಲ. S2 ಯೂಸ್ ಮಾಡಿ. ಇಲ್ಲೇನು ಮಾಡಿ? ಇಲ್ಲಿ A11 ಇದೆ, A33 ಇದೆ. A11 ಜಾಗದಲ್ಲಿ ಕಾಸ್ ಡೀಟಾ, A33 ಜಾಗದಲ್ಲಿ ಕಾಸ್ ಡೀಟಾ ಯೂಸ್ ಮಾಡಿ. ಇನ್ನೊಂದು ಡಯಾಗ್ನಲ್ ಎಲಿಮೆಂಟ್ನ 1. ಈಗ 1ಗೆ ಲೆಫ್ಟು 0, ರೈಟು 0, ಅಪ್ಪು 0, ಕೆಳಗಡೆನೂ 0. ಈಗ ಕಾಸ್ ಡೀಟಾ ರೈಟಲ್ಲಿ ಮೈನಸ್ ಸೈನ್ ಡೀಟಾ ಬರೀರಿ, ಕಾಸ್ ಡೀಟಾ ಲೆಫ್ಟಲ್ಲಿ ಸೈನ್ ಡೀಟಾ ಬರೀರಿ. ಇದು ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಆರ್ಥಾಗ್ನಲ್ ಮ್ಯಾಟ್ರಿಕ್ಸ್ಗೆ. ಈಗ ಡೀಟಾ ಗೊತ್ತು ಎಷ್ಟು? ಪೈ ಬೈ 4. ಕಾಸ್ ಪೈ ಬೈ 4 ಅಂದರೆ 1/√2 0 ಮೈನಸ್ ಸೈನ್ ಪೈ ಬೈ 4 ಅಂದರೆ 1/√2 0 1 0 ಸೈನ್ ಪೈ ಬೈ 4 ಅಂದರೆ 1/√2 0 1/√2. ಇದು ಎಷ್ಟು ಆಗುತ್ತೆ ನೋಡಿ. ಎಷ್ಟು ಫೈಂಡ್ ಮಾಡಿದ್ಮೇಲೆ B2ನ ಫೈಂಡ್ ಮಾಡಿ. B2ಗೆ ಫಾರ್ಮುಲಾ S2 ಟ್ರಾನ್ಸ್ಪೋಸ್ B1 ಎಷ್ಟು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, S2ನ ಟೈಪ್ ಮಾಡ್ಕೋಬೇಕು. S2 ಅಂದರೆ ಮ್ಯಾಟ್ ಸಿ ಅಂತ ನೋಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ AC ಹೊಡೆದ್ಬಿಡೋಣ ನೋಡಿ. ಇಲ್ಲಿ B1 ಏನು? 5 0 1 0 ಮೈನಸ್ 1 0 1 0 5. ಇದೇನಿದೆ? 5 0 1 0 ಮೈನಸ್ 1 0 1 0 5. ಇದು ಆನ್ಸರು. ಗೊತ್ತಾಗ್ತಿದೆಯಲ್ವಾ? AC. ಈಗ ನೀವು ಮಾಡಬೇಕಾಗಿರೋದು ಏನಂದರೆ ಜ್ಞಾಪಕ ಇಟ್ಕೊಳ್ಳಿ, S2 ಅಂದರೆ ಮ್ಯಾಟ್ ಸಿ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ರಫ್ ವರ್ಕ್ ಇದೇನು ಬರೆಯೋಕ್ಕೆ ಹೋಗಬೇಡಿ. ಮ್ಯಾಟ್ ಸಿ ಟ್ರಾನ್ಸ್ಪೋಸ್, ಆಮೇಲೆ B1 ಅಂದರೆ ಮ್ಯಾಟ್ ಆನ್ಸರ್. ಅಲ್ಲಿ ಈಗ ಮ್ಯಾಟ್ ಆನ್ಸರಲ್ಲಿ ಏನಿದೆ ಅದು, ಆಮೇಲೆ ಮತ್ತೆ ಮ್ಯಾಟ್ ಸಿ, ಇಷ್ಟು ಇಂಟು ಮಾಡಬೇಕು. ಈಗ ಮ್ಯಾಟ್ ಸಿನ ಟೈಪ್ ಮಾಡ್ಕೋಬೇಕು. ಇಲ್ಲಿ ಮ್ಯಾಟ್ ಸಿ ಅಂದರೆ ಎಷ್ಟು ಗೊತ್ತಾಗ್ತಿದೆಯಲ್ವಾ? ಈಗ AC ಹೊಡೆದ್ಮೇಲೆ ನೀವೇನು ಮಾಡಿ? ಈಗ Bನ ಯೂಸ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? BA ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮ್ಯಾಟ್ ಸಿ ಟ್ರಾನ್ಸ್ಪೋಸ್ ಮ್ಯಾಟ್ ಆನ್ಸರ್ ಮ್ಯಾಟ್ ಸಿ ಬೇಕಷ್ಟೆ. ಗೊತ್ತಾಗ್ತಿದೆಯಲ್ವಾ? ಈಗ ಶಿಫ್ಟ್ 4, ಇದರಲ್ಲಿ ಡೈಮೆನ್ಷನ್ 1, ಇದರಲ್ಲಿ C ಸೆಲೆಕ್ಟ್ ಮಾಡಿ 3, ಇದರಲ್ಲಿ 3 × 3 1. ಈಗೇನು ಮಾಡಿ? ಇಲ್ಲಿ ಮ್ಯಾಟ್ ಸಿ ಅಂದರೆ ಎಷ್ಟು ಹೊಡೀರಿ? 1/√2 0 ಮೈನಸ್ 1/√2 0 1 0 1/√2 0 1/√2. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ನೋಡ್ಕೊಬಿಡಿ, ರಾಂಗ್ ಆದರೆ ಕಷ್ಟ ಆಗುತ್ತೆ. 1/√2 0 ಮೈನಸ್ 1/√2 0 1 0 1/√2 0 1/√2. ಯಾಕಂದರೆ ಮ್ಯಾಟ್ ಆನ್ಸರ್ ಯೂಸ್ ಮಾಡ್ತಿರೋದ್ರಿಂದ ರಾಂಗ್ ಮಾತ್ರ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದೆಯಲ್ವ? ಈಗ AC ಇಲ್ಲೇನು ಮಾಡಬೇಕೀಗ? ಈಗ ಮ್ಯಾಟ್ ಸಿ ಟ್ರಾನ್ಸ್ಪೋಸ್
ಹೊಡಿಬೇಕು. ಅಂದರೆ ಶಿಫ್ಟು 4 ಮ್ಯಾಟ್ ಸಿ ಯಾವುದು ಇದರಲ್ಲಿ 5, ಇಲ್ಲಿ ಟ್ರಾನ್ಸ್ಪೋಸ್ಗೆ ಇನ್ವರ್ಸ್ ಹೊಡೆದ್ರೆ ಸಾಕು, ಯಾಕಂದರೆ ಅದು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಇಂಟು ಮ್ಯಾಟ್ ಆನ್ಸರ್ ಬೇಕು, ಶಿಫ್ಟು 4 ಮ್ಯಾಟ್ ಆನ್ಸರ್ ಅಂದರೆ 6 ಇಂಟು ಆಮೇಲೆ ಶಿಫ್ಟು 4 ಇಲ್ಲಿ ಮ್ಯಾಟ್ ಸಿ ಅಂದರೆ 5, ಆಮೇಲೆ ಈಕ್ವಲ್ ಹೊಡಿಬೇಕು. ಎಷ್ಟು ಬರುತ್ತೆ ಆನ್ಸರು? 600 0 -1 0 0 0 4. ಇದು ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು ಇಲ್ಲಿ ಫಿಲ್ ಮಾಡ್ಬಿಡೋಣ. ಎಷ್ಟು ಟ್ರಾನ್ಸ್ಪೋಸ್ ಫೈನ್ ಮಾಡಿಲ್ಲ ನಾನು, ಫಸ್ಟ್ ಮಾಡ್ಬಿಡ್ತೀನಿ. ಎಷ್ಟು ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು, ನೋಡಿ ಇದಾದಮೇಲೆ ಇದು ಬರೀರಿ. ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡಿ 1/√2 0 -1/√2, ಆಮೇಲೆ 0 1 0, ಆಮೇಲೆ 1/√2 0 1/√2. ಎಷ್ಟು ಟ್ರಾನ್ಸ್ಪೋಸ್ ಆದಮೇಲೆ ಈಗ B2ನ ಬರಿಬೇಕು. ಈಗ B2 ಬರೀರಿ ಇಲ್ಲಿ. B2 ಈಸ್ ಈಕ್ವಲ್ ಟು, ಇಲ್ಲೇನು ಮಾಡಬೇಕಂದ್ರೆ ನೀವು ಫಾರ್ಮುಲಾ ಎಷ್ಟು ಟ್ರಾನ್ಸ್ಪೋಸ್ B1 ಎಷ್ಟು, ಇಲ್ಲಿ ಎಷ್ಟು ಟ್ರಾನ್ಸ್ಪೋಸ್ ಅಂದ್ರೇನು 1/√2 0 1/√2 0 1 0 -1/√2 0 1/√2. B1 ಅಂದರೆ ಇಲ್ಲಿ ಫೈನ್ ಮಾಡಿರೋದು 501 0 -1 0 105, 501 0 -1 0 105. ಆಮೇಲೆ ಎಷ್ಟು ಅಂದರೆ ಇದು 1/√2, ಇಲ್ಲಿ ನೋಡಿ 1/√2 0 ಮೈನಸ್ ಇದು ಎಷ್ಟು, ಇದನ್ನ ಫಿಲ್ ಮಾಡೋಣ. 1/√2 0 -1/√2 0 1 0 1/√2 0 1/√2 ಇದು ಎಷ್ಟು. ಈಗ B2ನ ಆಲ್ರೆಡಿ ನಾವು ಕ್ಯಾಲ್ಸಿಲಿ ಮಾಡಿದ್ದೀವಿ. ಏನು ಆನ್ಸರ್ ಬಂದಿದ್ದು B2ದು? ಇಲ್ಲಾಂದರೆ ನೀವು ಫಸ್ಟ್ ಬರೆದ್ಬಿಟ್ಟು ಆಮೇಲೆ ಕ್ಯಾಲ್ಸಿಲೇ ಮಾಡಿ. ಕ್ಯಾಲ್ಸಿಲಿ ಏನು ಮಾಡಬೇಕು? ಮ್ಯಾಟ್ ಸಿ ಟ್ರಾನ್ಸ್ಪೋಸ್ ಬದಲು ಇನ್ವರ್ಸ್ ಯೂಸ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮ್ಯಾಟ್ ಸಿ ಅಂದರೆ ಎಷ್ಟು, ಅರ್ಥ ಆಗ್ತಿದೆಯಲ್ವಾ? ಎಷ್ಟುನ ಹುಡ್ಕೋಬೇಕು ಮ್ಯಾಟ್ ಸಿಗೆ. ಮ್ಯಾಟ್ ಸಿ ಟ್ರಾನ್ಸ್ಪೋಸ್ ಮ್ಯಾಟ್ ಆನ್ಸರ್ ಇಂಟು ಮ್ಯಾಟ್ ಸಿ ಮಾಡಿದ್ರೆ ಬಂದ್ಬಿಡುತ್ತೆ. ಈಗ B2 ಆನ್ಸರ್ ಬಂದಿದೆಯಲ್ಲ, ಅದು ಬರ್ದ್ಬಿಡೋಣ. ಏನು ಆನ್ಸರ್ ಬಂದಿದ್ದದು ನೋಡಿ, 6 0 0 6 0 0, ಆಮೇಲೆ 0 -1 0 0 0 4. ನೀಟಾಗಿ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಅಕಸ್ಮಾತು ನೀವು AC ಹೊಡಿತೀರಾ ಅಂದ್ಕೊಳ್ಳಿ, ಅದೇ ಸೇಮ್ ಈಗ ಇದು ಹೊಡೆದ್ರೆ, ಈಗ ಎಕ್ಸಾಂಪಲ್ ಮ್ಯಾಟ್ ಸಿ ಟ್ರಾನ್ಸ್ಪೋಸ್ ಮ್ಯಾಟ್ ಆನ್ಸರ್ ಮ್ಯಾಟ್ ಸಿ. ನೀವು ಮ್ಯಾಟ್ರಿಕ್ಸಲ್ಲಿ ಇನ್ನೊಂದೇನಾದರೂ ಟೈಪ್ ಮಾಡ್ಬಿಟ್ಟು ಆನ್ಸರ್ ರಾಂಗ್ ಆಗಿಬಿಟ್ರೆ ಏನಾಗುತ್ತೆ ಹೇಳ್ತೀನಿ ನೋಡಿ. ಇದು ರಾಂಗ್ ಆದರೆ, ಇದು ಬರಲಿಲ್ಲ ಅಂದರೆ ಆನ್ಸರು ಹೇಳ್ತಾರದು ಯಾವ ಥರ ಮಾಡಬೇಕು ಅಂತ. ಶಿಫ್ಟು 4 3 ಇನ್ವರ್ಸ್ ಮ್ಯಾಟ್ ಸಿ ಅಲ್ವಾ, ಶಿಫ್ಟು 4 5 ಇನ್ವರ್ಸ್ ಶಿಫ್ಟು ಮ್ಯಾಟ್ ಆನ್ಸರ್ ಬೇಕು. ಇಲ್ಲಿ ಮ್ಯಾಟ್ ಆನ್ಸರ್ ಅಂದರೆ ಈಗ ಹೊಸ ಆನ್ಸರ್ ಅಪ್ಡೇಟ್ ಆಗಿಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ರಾಂಗ್ ಆಗುತ್ತೆ. ಏನಾದರೂ ಆನ್ಸರ್ ಏನಾದರೂ ಮ್ಯಾಟ್ರಿಕ್ಸಲ್ಲಿ ಇನ್ನೊಂದೇನಾದರೂ ಹೊಡೆದ್ಬಿಟ್ರೆ ಅದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಮ್ಯಾಟ್ ಸಿ ಇನ್ವರ್ಸ್ ಇಂಟು ಶಿಫ್ಟು 4 ಮ್ಯಾಟ್ ಆನ್ಸರ್ ಅಂದರೆ 6 ಇಂಟು ಶಿಫ್ಟು 4 ಮ್ಯಾಟ್ ಸಿ ಈಕ್ವಲ್ ಹೊಡೆದ್ರೆ ಇದು ಸೇಮ್. ಈಗ ಆನ್ಸರ್ ಬೇರೆದು ಬರುತ್ತೆ ನೋಡಿ. 5 0 -1 ಏನೋ ಆನ್ಸರ್ ಈ ಥರ ಬಂದ್ಬಿಡ್ತು. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಆ ಥರ ಏನಾದರೂ ರಾಂಗ್ ಬಂದ್ಬಿಟ್ರೆ ನಿಮಗೆ ಮ್ಯಾಟ್ ಆನ್ಸರ್ ಯೂಸ್ ಮಾಡಿಲ್ಲ ಅಂದರೆ ಏನು ಮಾಡಿ ಗೊತ್ತಾ ನೀವು ಇದು ಮಾಡೋಕ್ಕೆ? ಈಗ
ಎಷ್ಟು ಇದನ್ನ ಟೈಪ್ ಮಾಡ್ಕೊಳ್ಳಿ, ಸೇಮು ಆಲ್ರೆಡಿ ಎಷ್ಟು ಟೈಪ್ ಮಾಡಿದ್ದೀನಿ. ಎ ಇದೆಯಲ್ವ, ಎನ ಮ್ಯಾಟ್ರಿಕ್ಸ್ ಎನ ಚೇಂಜ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ ಹೆಂಗೆ ಚೇಂಜ್ ಮಾಡೋದು ನೋಡ್ಕೊಳ್ಳಿ. ಶಿಫ್ಟು 4 ಮ್ಯಾಟ್ರಿಕ್ಸ್ ಎ ಅಂದರೆ 2 ಡೇಟಾ, ಅದರಲ್ಲಿ ಮ್ಯಾಟ್ರಿಕ್ಸ್ ಎನ ಚೇಂಜ್ ಮಾಡ್ಕೋಬೇಕು. ಮ್ಯಾಟ್ರಿಕ್ಸ್ ಎ ಏನೀಗ 5 0 1 0 -1 0 1 0 5 ಈಕ್ವಲ್ ಹೊಡೆದ್ಬಿಟ್ಟು ಎ ಸಿ ಹೊಡೀರಿ. ಈಗ ಮಾಮೂಲು ಶಿಫ್ಟು 4 ಮ್ಯಾಟ್ ಸಿ ಸೆಲೆಕ್ಟ್ ಮಾಡಿ ಇನ್ವರ್ಸ್ ಇಂಟು, ಈಗ ಮ್ಯಾಟ್ ಆನ್ಸರ್ ಬದಲು ಮ್ಯಾಟ್ ಎ. ಅರ್ಥ ಆಗ್ತಿದೆಯಲ್ವ? ಈಗ ಇದು ಮ್ಯಾಟ್ ಎ ಅಂತ ಚೇಂಜ್, ಮ್ಯಾಟ್ ಎ ಇದೆಯಲ್ಲ, ಮೊದಲು ಮ್ಯಾಟ್ ಎ ಬೇರೆದಿತ್ತು, ಈಗ B1 ಬಂದಿರೋದು ಮ್ಯಾಟ್ ಎ ಜಾಗದಲ್ಲಿ. ಎ ಜಾಗದಲ್ಲಿ B1 ಇದೆ, ಅದಕ್ಕೆ ಎನ B1 ಥರ ಮಾಡ್ಬಿಡಿ ಅಷ್ಟೇ. ಶಿಫ್ಟು 4 ಮ್ಯಾಟ್ ಎ ಇಂಟು ಶಿಫ್ಟು 4 ಮ್ಯಾಟ್ ಸಿ 5 ನೋಡಿ. 6 0 1 0 -1 0 0 0 4 ಆ ಥರ ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲಿ ಮ್ಯಾಟ್ ಆನ್ಸರ್ ಬದಲು ಮ್ಯಾಟ್ ಏನ ಎಡಿಟ್ ಮಾಡ್ಕೊಳ್ಳಿ. ಏನಾದರೂ ಆನ್ಸರ್ ನಿಮಗೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ವೆರಿಫೈ, ಅಂದರೆ ನೀವು ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಬಂದೇ ಬರುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಇಲ್ಲಾಂದರೆ ಇದನ್ನ ಮ್ಯಾಟ್ ಎ ಅಂತ ಮ್ಯಾಟ್ ಎಗೆ ಎಡಿಟ್ ಮಾಡಿಬಿಟ್ಟು ಸೇಮು ಮ್ಯಾಟ್ ಸಿ ಇನ್ವರ್ಸ್ ಮ್ಯಾಟ್ ಎ ಮ್ಯಾಟ್ ಸಿ, ಅದರಲ್ಲಿ ಮ್ಯಾಟ್ ಬಿ ಇನ್ವರ್ಸ್ ಮ್ಯಾಟ್ ಎ ಮ್ಯಾಟ್ ಬಿ, ಅದರಲ್ಲಿ ಮ್ಯಾಟ್ ಎನ B1ಗೆ ಚೇಂಜ್ ಮಾಡಬೇಕು. ಈಗ B2 ನೋಡಿ, ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬಂದಿದೆ, ಯಾಕಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸ್ ಏನಿದೆ 0 ಇದೆ. ಈಗ ಇದಕ್ಕೆ ಐಗನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ದ ಐಗನ್ ವ್ಯಾಲ್ಯೂಸ್ ಆರ್, ಇದು ಆನ್ಸರ್ ಬರೆದ ಮೇಲೆ ದ ಐಗನ್ ವ್ಯಾಲ್ಯೂಸ್ ಆರ್ ಅಂತ ಬರ್ಕೊಳ್ಳಿ. 6 -1 and 4. ಈಗ ಐಗನ್ ವೆಕ್ಟರ್ ಫೈಂಡ್ ಮಾಡಬೇಕು. ಐಗನ್ ವೆಕ್ಟರ್ನ ಫೈಂಡ್ ಮಾಡೋಕ್ಕೆ ಏನು ಮಾಡಬೇಕು? ಫಸ್ಟು S = ಫೈಂಡ್ ಮಾಡಬೇಕು. ಎಸ್ ಅಂದರೆ S1 × S2. ಇಲ್ಲಿ S1 ಯಾವುದು? ಇದು S1 1/√2 - 1/√2 0 1/√2 - 1/√2 0 1/√2 1/√2 0 0 0 1 S1 ಇದು. S2 ಅಂದರೆ ಇದು, ಹುಷಾರು ಎಷ್ಟು ಟ್ರಾನ್ಸ್ಪೋರ್ಸ್ ಬರಿಬೇಡಿ. S2 ಅಂದರೆ ಇದು 1/√2 0 - 1/√2 1/√2 0 - 1/√2 0 1 0 ನೆಕ್ಸ್ಟ್ 1/√2 0 1/√2. ಇಲ್ಲೇನಿಲ್ಲ, ನೀವು ಕ್ಯಾಲ್ಸಿಲ್ ಏನು ಮಾಡಿ. ಈಗ ನಾನು ಮ್ಯಾಟ್ಸ್ S1ನ ನಾನು ಬಿಗೆ ಮ್ಯಾಟ್ ಬಿ ಅಂದರೆ S1 ನಮ್ಮ ಕ್ಯಾಲ್ಸಿಲಿ. ಇಲ್ಲೇನು ಮಾಡಬೇಕು? ಎಸ್ನ ಫೈಂಡ್ ಮಾಡೋಕ್ಕೆ ಮ್ಯಾಟ್ ಬಿ ಇಂಟು ಮ್ಯಾಟ್ ಸಿ ಮಾಡಿದ್ರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಬಂದ್ಬಿಡುತ್ತೆ. ಹೆಂಗೆ ಹೇಳ್ತೀನಿ ನೋಡಿ. ಎ ಸಿ ಹೊಡೆದ್ಬಿಡಿ. ಶಿಫ್ಟು 4 ಮ್ಯಾಟ್ ಬಿ ಅಂದರೆ ಇಂಟು ಶಿಫ್ಟು 4 ಮ್ಯಾಟ್ ಸಿ ಅಂದರೆ 5 ಈಕ್ವಲ್ ಹೊಡೀರಿ. ನೋಡಿ 0.5 ಅಂದರೆ 1/2 ನೋಡಿ 1/2 ತೋರಿಸುತ್ತೆ. 0.5 ಅಂದರೆ ಎಸ್ ಅಂದರೆ ಈಗ 1/2. ಅರ್ಥ ಆಗ್ತಿದೆಯಲ್ವಾ? ಈ ಕಡೆ ಬನ್ನಿ ನೋಡಿ. ಇದು ಎಷ್ಟು ಹೊಡೆದ್ರೂ ಚೇಂಜ್ ಆಗೋಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. 0.7071 06781 ಬಂದರೆ ಅದು 1/√2 ಇದ್ದಂಗೆ. ಜ್ಞಾಪಕ ಇಟ್ಕೊಳ್ಳಿ. 1/√2 ಅದು -1/√2. ಇದು ಎಸ್ ಡಿ ಹೊಡೀರಿ. -1/2 ಆಮೇಲೆ 1/2 ಆಮೇಲೆ ಇದು ನೋಡಿ 1/√2 ಇದು ನೋಡಿ. 0.7071 06781 ಬಂದರೆ ಅದು 1/√2. ಇದು -1/2. 0.5 ಅಂದರೆ -1/2. ಇಲ್ಲಿ ನೋಡಿ ಇದು 1/√2. ಇದು 0, ಇದು 1/√2. 0 1/√2. ಈಗೇನು ಮಾಡಬೇಕು? ದ ಐಗನ್ ವ್ಯಾಲ್ಯೂಸ್ ಆರ್ ಅಂತ ಬರ್ಕೋಬೇಕು. ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಆರ್ ಅಂತ ಬರ್ಕೋಬೇಕು.
ಐಗನ್ ವೆಕ್ಟರ್ಸ್ ಆರ್, ಇಲ್ಲಿ ಫಸ್ಟು ಇದು ಬರೀರಿ 1/2 1/2 1/√2 1/2 1/2 1/√2. ನೆಕ್ಸ್ಟ್ minus 1/√2 plus 1/√2 0, minus 1/√2 1/√2 0, and minus 1/2 minus 1/2 1/√2. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈ ಥರ ಮಾಡಬೇಕು. ಈಗ ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಫಸ್ಟ್ ಮ್ಯಾಟ್ರಿಕ್ಸ್ ಎಲ್ಲಿ ಲಾರ್ಜೆಸ್ಟ್ ಡಯಾಗ್ನಲ್ ಎಲಿಮೆಂಟ್ನ ಚೂಸ್ ಮಾಡಿ. A12 3, A21 3, A11 A22 ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬರ್ಕೊಳ್ಳಿ. ಇದು ಫಾರ್ಮುಲಾ tan 2 θ ಇನ್ಫಿನಿಟಿ ಬರುತ್ತೆ. ಆಮೇಲೆ ಏನು ಮಾಡಿ, ಒಂದು ನಿಮಿಷ, tan 2 θ ಈಸ್ ಈಕ್ವಲ್ ಟು tan π/2. ಆಮೇಲೆ 2 θ ಏನಾಗುತ್ತೆ, π/2 θ π/4 ಆಗುತ್ತೆ. ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ಗೆ ಫಾರ್ಮುಲಾ cos θ ಮೈನಸ್ sin θ 0, sin θ cos θ 0, 0 0 1. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. cos π/4 ಅಂದರೆ 1/√2, sin π/4 ಅಂದರೆ 1/√2. S1 ಟ್ರಾನ್ಸ್ಪೋಸ್ ಮಾಡಿ, ರೋನ ಕಾಲಮ್ ಮಾಡಿ. ಆಮೇಲೆ ಫಸ್ಟು ಟ್ರಾನ್ಸ್ಫಾರ್ಮೇಷನ್ ಮ್ಯಾಟ್ರಿಕ್ಸ್ ಬರೀರಿ. S1 ಟ್ರಾನ್ಸ್ಪೋಸ್ A S1. ಕ್ಯಾಲ್ಸಿಲಿ ಏನು ಮಾಡಬೇಕು, ಮ್ಯಾಟ್ A ಮ್ಯಾಟ್ ಬಿನ ಟೈಪ್ ಮಾಡಿಕೊಂಡು ಮ್ಯಾಟ್ ಬಿ ಇನ್ವರ್ಸ್ ಮ್ಯಾಟ್ A ಮ್ಯಾಟ್ ಬಿ ಮಾಡಿದ್ರೆ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ವಾ? B1 ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, B1 ಸಿಕ್ಕ ತಕ್ಷಣ ಒಂದು ಶೀಟ್, ಒಂದು ನಿಮಿಷ. ಈಗ B1 ಡಯಾಗ್ನಲ್ ಇದೆಯಾ ನೋಡಿ. ಡಯಾಗ್ನಲ್ ಇಲ್ಲ ಅಂದರೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಇನ್ನೊಂದು ಸತಿ. ಹಿಯರ್ ದ ಲಾರ್ಜೆಸ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಈಸ್ 1, A13 is 1, A31 is 1. tan A11 ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬರ್ಕೊಳ್ಳಿ. tan 2 θ ಫಾರ್ಮುಲಾ ಅಪ್ಲೈ ಮಾಡಿ. ಸೇಮು S2ನ ಫೈಂಡ್ ಮಾಡಿ. S2 ಫೈಂಡ್ ಮಾಡಿದ್ಮೇಲೆ S2 ಟ್ರಾನ್ಸ್ಪೋಸ್ ಮಾಡಿ. ಇದಾದಮೇಲೆ B2ನ ಫೈಂಡ್ ಮಾಡಿ. B2ಗೆ ಫಾರ್ಮುಲಾ S2 ಟ್ರಾನ್ಸ್ಪೋಸ್ B1 S2. B2 ಸಿಗುತ್ತೆ. B2 ಡಯಾಗ್ನಲ್ ಬಂದ ತಕ್ಷಣ ಇದನ್ನ ಐಗನ್ ವ್ಯಾಲ್ಯೂಸ್ ಅಂದ್ಕೊಳ್ಳಿ. ಈಗ ನಿಮಗೆ ಐಗನ್ ವೆಕ್ಟರ್ಸ್ ಬೇಕು ಅಂದರೆ S1 × S2 ಮಾಡಿ. ಇದೇ ಐಗನ್ ವೆಕ್ಟರ್ಸ್ ಕರೆಸ್ಪಾಂಡಿಂಗ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.